ಹಲೋ ಎವ್ರಿವನ್, ಎಲ್ರಿಗೂ ನೀಟ್ ಆ್ಯಂಡ್ KCET ಕೌನ್ಸಲರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು 2:30 ಆಲ್ಮೋಸ್ಟ್ ಆಲ್ 4:30 ತನಕ ಹಿಯರಿಂಗ್ ಆಯಿತು. ಇವತ್ತು KE ಪರ ವಕೀಲರು KE ಅವರು ಯಾಕೆ ಫಸ್ಟ್ ರೌಂಡ್ ಮತ್ತು ಸೆಕೆಂಡ್ ರೌಂಡಲ್ಲಿ ಅಡ್ಮಿಟ್ ಆದಂಥ ಸ್ಟೂಡೆಂಟ್ಸ್ಗೆ ಯಾಕೆ ಈ ಕಾನ್ಸಿಕ್ವೆನ್ಷಿಯಲ್ ವೇಕೆನ್ಸೀಸ್ ಮತ್ತು ಕಾಜುವಲ್ ವೇಕೆನ್ಸೀಸ್ಗೆ ಆಪ್ಷನ್ ಎಂಟ್ರಿನ ಮಾಡಲಿಕ್ಕೆ ಯಾಕೆ ಅಲೌ ಮಾಡಿಲ್ಲ ಅಂತೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ರು. ನಾನು ಕೀ ಪಾಯಿಂಟ್ಸ್ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲನೇಷನ್ ಹೇಳ್ತೀನಿ. ಈಗ ಫಸ್ಟ್ ರೌಂಡ್ ಮತ್ತು ಸೆಕೆಂಡ್ ರೌಂಡಲ್ಲಿ ಯಾರ್ಯಾರು ಅಡ್ಮಿಷನ್ ತೊಗೊಂಡಿದ್ದಾರೆ ಅವರು ಈ ಎಲ್ಲ ಸೀಟ್ಗಳಿಗೆ ಅಂದರೆ ಕಾನ್ಸಿಕ್ವೆನ್ಷಿಯಲ್ ವೇಕೆನ್ಸೀಸ್ ಮತ್ತು ಕಾಜುವಲ್ ವೇಕೆನ್ಸೀಸ್ ಆ್ಯಂಡ್ ಈ ಅಡಿಷ್ನಲ್ ಸೀಟ್ಸ್ 443 ಅಡಿಷ್ನಲ್ ಸೀಟ್ಸ್ಗೆ ಎಲ್ಲ ಸೀಟ್ಸ್ಗೂ ಅವರು ಆಪ್ಷನ್ ಎಂಟ್ರಿ ಮಾಡಬೇಕಾದ್ರೆ ಅವರು ಮೊದಲನೇ ರೌಂಡ್ ಅಥವಾ ಎರಡನೇ ರೌಂಡಲ್ಲಿ ಸಿಕ್ಕಿರುವಂಥ ಸೀಟನ್ನು ಕ್ಯಾನ್ಸಲೇಷನ್ ಮಾಡಿಕೊಂಡ್ರೆ ಮಾತ್ರ ಅವರಿಗೆ ಈ ಎಲ್ಲ ಸೀಟ್ಗಳಿಗೆ ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ ಅಲೌ ಮಾಡ್ಬೋದು ಅಂತ KE ಪರ ವಕೀಲರು ವಾದ ಮಾಡಿದ್ರು ಇವತ್ತು. ಹಾಗೆ ಈ ಸ್ಟೂಡೆಂಟ್ಸ್ ಪರ ವಕೀಲರು ಏನಿದ್ದಾರಲ್ಲ ಅವರು ಸಹ ವಾದ ಮಾಡಿದ್ರು. ಕೊನೆಯದಾಗಿ ಜಡ್ಜಸ್ 3 ಜನ ಜಡ್ಜಸ್ ಏನಿದ್ದಾರಲ್ಲ ಅವ್ರು ಏನು ಹೇಳಿದ್ರಂದರೆ ಒಂದಷ್ಟು ಅಫಿಡೇಟ್ಸನ್ನು ಇನ್ನೂ ಡೀಟೇಲ್ಡಾಗಿ ನಮಗೆ ಕೊಡಿ ಅಂತ ಹೇಳಿದ್ರು. ಹಾಗೆ ಈ ಕೇಸನ್ನು ಇವತ್ತು ಕೂಡ ಪೋಸ್ಟ್ಪೋನ್ ಮಾಡಿದ್ದಾರೆ. ಅದು ಯಾವತ್ತು ಮಾಡಿದ್ದಾರೆ ಅಂದರೆ 27 ನವೆಂಬರ್ ಅಂದರೆ ನಾಡಿದ್ದು ಈ ಕೇಸನ್ನು ಪೋಸ್ಟ್ಪೋನ್ ಮಾಡಿದ್ದಾರೆ. ಮತ್ತು ಟೈಮಿಂಗ್ಸ್ ಬಗ್ಗೆ ನಾನು ಇನ್ನಷ್ಟು ಕ್ಲಾರಿಫಿಕೇಷನ್ ಮಾಡಿಕೊಂಡು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೀನಿ. ಹಾಗೆ ಇನ್ನೂ ಯಾರಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅವರ್ ವಿಡಿಯೋ. ಥ್ಯಾಂಕ್ ಯು.